ಮುಖಂಡರಾದ ಯರಕೋಟೆ ಮಂಜುನಾಥ್ ಅವರು ನಮ್ಮ ಲಯನ್ ಟಿವಿ ಕಚೇರಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರು ಏನು ತಮ್ಮ ಮನದಾಳದ ಮಾತುಗಳು ಹೇಳ್ಬೇಕಂತ ಹೇಳಿ ಕೋರ್ತಾ ಇದ್ದೀವಿ. ನಮ್ಮ ಚಿಂತಾಮಣಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ನನ್ನ ಒಂದು ನಮಸ್ಕಾರಗಳು. ಅದೇ ರೀತಿಯಾದಂಥ ನಮ್ಮ ಲಯನ್ ಏನು ಸಂಸ್ಥಾಪಕರಾದಂಥ ತಿಪ್ಪಣ್ಣ ಅವ್ರಿಗೂ ನನ್ನ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಇಲ್ಲಿ ಬಂದಿರುವಂಥ ಉದ್ದೇಶ ಏನಂದ್ರೆ, ನಾವು ಒಂದು ವಿದ್ಯಾರ್ಥಿ ಮಟ್ಟದಿಂದಲೇ ನಾವೊಂದು ಕನಸನ್ನು ಕಂಡಿದ್ದೀವಿ. ಏನು ವಿದ್ಯಾರ್ಥಿ ಮಟ್ಟದಿಂದಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಆಸೆ ಗುರಿ ಇರ್ತದೆ. ಏನು ನಾನು ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಮಾಸ್ಟರ್ ಆಗಬೇಕು, ವಕೀಲನಾಗಬೇಕು. ಈ ರೀತಿ ಅವ್ರವ್ರ ತಕ್ಕಂತೆ ಅವರ ಒಂದು ಕನಸು ಇರ್ತದೆ. ಅದಕ್ಕೆ ತಕ್ಕಂತೆ ಅವರು ನಡ್ಕೊಂಡು ಬರ್ತದೆ. ಅದೇ ರೀತಿಯಾಗಿ ನನ್ನ ಚಿಕ್ಕ ವಯಸ್ಸಿನಿಂದಲೇ ಏನು 7ನೇ ತರಗತಿ ವಿದ್ಯಾಭ್ಯಾಸದ ವ್ಯಾಸಂಗ ದಿನಗಳಲ್ಲಿ ನಮ್ಮ ಗ್ರಾಮದ ಒಬ್ಬ ಹಿರಿಯರು ಹೇಳಿದಂತೆ ಆ ಯರಕೋಟೆ ಗ್ರಾಮದ ಗಂಗಮ್ಮ ದೇವಸ್ಥಾನ ಮತ್ತು ಆ ಗ್ರಾಮದ ಪರಿಸ್ಥಿತಿ ಮತ್ತೆ ಅದರ ವ್ಯಕ್ತಿತ್ವವನ್ನು ಹೇಳಿದ ಕಥೆಗಳನ್ನು ಹೇಳಿದಾಗ, ಆ ಕಥೆಗಳನ್ನು ನಾವು ಕೇಳಿಸ್ಕೊಂಡಾಗ ನಮ್ಮ ಇಡೀ ಒಂದು ಯರಕೋಟೆ ಗ್ರಾಮವನ್ನ ನಾನು ಒಂದು ಅಭಿವೃದ್ಧಿ ಗ್ರಾಮವನ್ನಾಗಿ, ಒಂದು ಯಾತ್ರಾ ಸ್ಥಳವನ್ನಾಗಿ ಇಡೀ ದೇಶ ಮಟ್ಟದಲ್ಲೇ ನಾನು ಮಾಡಬೇಕೆಂಬ ಒಂದು ಕನಸು ಆವತ್ತಿಂದನೇ ನಾನು ವಿದ್ಯಾರ್ಥಿಯ ದಿಸೆಯಿಂದಲೇ ನಾನು ಕಂಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದನೇ 7ನೇ ತರಗತಿಯಿಂದಲೇ ನನ್ನ ಕೈಲಾಗುವಂತ ಕೆಲಸ ಕಾರ್ಯಕ್ರಮಗಳನ್ನ ನಾನು ಪಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ನಾನು ಅಲ್ಲಿಂದ ಪ್ರಾರಂಭವಾಗಿ 33 ವರ್ಷಗಳಾಯ್ತು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಏನು ಬರೀ ಒಂದು ಪತ್ರಗಳಿಗೆ, ಮನವಿ ಪತ್ರಗಳಿಗೆ ನಮ್ಮ ಹೋರಾಟಗಳು, ನಮ್ಮ ಸಾಧನೆಗಳು ಮಾತ್ರ ಸೀಮಿತ ಆಗಿದೆ. ನಾನು ಸತತವಾಗಿ ಯಾವುದೇ ರಾಜಕೀಯ ಅಧಿಕಾರ ಇಲ್ಲದೆ, ಹಣವಂತನಾಗದೆ, ನಾವು ಸತತವಾಗಿ ಹಲವಾರು ರೀತಿಯಾದಂಥ ಕೆಲಸಗಳನ್ನ, ಹೋರಾಟಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಮುಖ್ಯವಾಗಿ ನಾನು 2014ರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ಆಗಿನ ಶಾಸಕರಾದ JK ಕೃಷ್ಣಾರೆಡ್ಡಿ ಸಾರ್ ಅವರ ಕೈಯಲ್ಲಿ ಚಾಲನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿಗೆ ನಾನು ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ನೀಡಿರುತ್ತೇನೆ. ಆ ಒಂದು ಪುಸ್ತಕ ಈ ಪುಸ್ತಕವಾಗಿರ್ತದೆ. ಆದ್ರೆ ಇದರಿಂದ ಯಾವುದೇ ರೀತಿಯಾದಂತ ನನಗೆ ಪ್ರಯೋಜನ ಆಗ್ಲಿಲ್ಲ. ಕೆಲ ದಿನಗಳ ನಂತರ ನಾನು ಹಲವು ಮಂತ್ರಿಗಳಿಗೆ ನಾನು ಪತ್ರಗಳನ್ನು ಬರೆದಿದ್ದೇನೆ. ಆ ಪತ್ರಗಳಲ್ಲಿ ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗೆ ನನಗೆ ಒಂದು ಅವಕಾಶವನ್ನು ನೀಡಿ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಬರೆದಿದ್ದೇನೆ. ಆ ಸರ್ಕಾರದಿಂದ ಹಂತಗಳಾಗಿ, ಏನು ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು ಆಯುಕ್ತರ ಕಚೇರಿ, ಜಿಲ್ಲಾ ಪಂಚಾಯತಿಂದ ಪತ್ರಗಳು ಬಂದಿದೆ. ಆ ಪತ್ರಗಳು ತಮ್ಮ ಮುಂದೆನೆ ಇವೆಲ್ಲ ಸಾಕ್ಷಾಧಾರಾಗಿ ನಾವು ತೋರಿಸ್ತಾ ಇದ್ದೀವಿ. ಅದಾದ ನಂತರ ಆ ಎಲ್ಲಾ ಪತ್ರಗಳು ಮೃಗಮಲ ಗ್ರಾಮ ಪಂಚಾಯತಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸೇರಿದೆ. ಅಲ್ಲಿಂದ ಯಾವುದೇ ರೀತಿಯಾದಂತ ಪ್ರಯೋಜನಗಳಾಗಿಲ್ಲ. ಮತ್ತೆ ನಾನು 2025ರಲ್ಲಿ ನಾನು ಕೆಲವು ಸರ್ಕಾರಕ್ಕೆ ಮನವಿ ಪತ್ರಗಳಿಗೆ ನಾನು ಬರೆದೆ. ಅದು ಪ್ರಯೋಜನ ಆಗ್ಲಿಲ್ಲ. ಕೊನೆಯದಾಗಿ ನಾನು 2025ರಲ್ಲಿ ಏನು ಪಾದಯಾತ್ರೆ, ರಥಯಾತ್ರೆ, ಸತ್ಯಾಗ್ರಹಗಳನ್ನ ನಾನು ಮಾಡಿಕೊಂಡು ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಸತ್ಯಾಗ್ರಹ ಕೂತು ಪೊಲೀಸ್ ಅವರ ಮುಖಾಂತರನೇ ನಾನು ಏನು ಮುಖ್ಯಮಂತ್ರಿಗಳ ಕಚೇರಿ ಮತ್ತೆ ಉಪಮುಖ್ಯಮಂತ್ರಿಗಳ ಕಚೇರಿ ಮತ್ತೆ ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ನೀಡಿದ್ದು, ಇದರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಯುಕ್ತಾಲಯದಿಂದ ನೇರವಾಗಿ ನಮ್ಮ ತಹಸೀಲ್ದಾರ್ ಅವರಿಗೆ ಪತ್ರ ಬಂದಿದೆ. ಏನು ಪತ್ರದಲ್ಲಿ ಏನು ನಾವು ಕೊಟ್ಟಂತ ಗ್ರಾಮಸ್ಥರು ಮೂಲ ಸೌಲಭ್ಯಗಳ ಕೊರತೆಯ ಬಗ್ಗೆ ಮತ್ತೆ ಅದರ ಅನುಕೂಲಗಳ ಬಗ್ಗೆ ನಾವು ಪತ್ರವನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ನಮ್ಮ ತಹಸೀಲ್ದಾರ್ ಅವರಿಗೆ ಪತ್ರ ಬಂದಿದೆ. ಮತ್ತೆ ಇದು ಬಂದಿರೋದು ಪತ್ರ ದಿನಾಂಕ 27/11/2025. ಮತ್ತೆ ಇದು ತಿಳಿದ ನಂತರ ನಾನು ಇದಕ್ಕೆ ಸಂಬಂಧಪಟ್ಟಂತೆ 28/1/2026ರಲ್ಲಿ ನಾನು ಪತ್ರ ಬರೆದಿದ್ದೇನೆ. ಆದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ಕೆಲಸಗಳು ತಹಸೀಲ್ದಾರ್ ಅವರ ಕೈಯಿಂದ ಆಗಿಲ್ಲ. ಇದನ್ನು ನೊಂದ ನಾನು ಇವತ್ತು ಮತ್ತೆ ನಾನು 4 ಹಂತಗಳಲ್ಲಿ ನಾನು ಹೋರಾಟವನ್ನ ನಡೆಸ್ತಾ ಇದ್ದೀನಿ.
ಇದಕ್ಕೆ 4 ಹಂತಗಳಿವೆ. 4 ಹಂತಗಳಂದ್ರೆ 24ನೇ ತಾರೀಕು ಏನು ಯರಕೋಟೆ ಗ್ರಾಮದಲ್ಲಿ ಯಾವ ತಿಂಗಳು? 24/7/2026 ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಯರಕೋಟೆ ಗ್ರಾಮದಲ್ಲಿ ನಾನು ಒಂದು ಸತ್ಯಾಗ್ರಹವನ್ನು ನಡೆಸಲು ತೀರ್ಮಾನಿಸಿದ್ದೇನೆ. 27/7 ಸ್ಥಳ ಎಲ್ಲಿ? ಯರಕೋಟೆ ಗಂಗಮ್ಮ ದೇವಸ್ಥಾನದ ಮುಂದೆ. 27/7/2026 ಬೆಳಗ್ಗೆ 8 ಗಂಟೆಯಿಂದ ಯರಕೋಟೆ ಗ್ರಾಮಕ್ಕೆ ಸೇರಿದ ಸೀಮಗಾನಗುಟ್ಟೆ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಮುಂದೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾನು ಒಂದು ರೈತರ ಪರವಾಗಿ ಏನು ಕೈಗಾರಿಕೆ ಪ್ರದೇಶಕ್ಕೆ ಜಾಗ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಸುದ್ದಿ ಆಯ್ತು. ಆ ಸುದ್ದಿಯಿಂದ ಏನು ರೆವಿನ್ಯೂ ಇಲಾಖೆಯಲ್ಲಿ ಯಾವ್ಯಾವ ರೀತಿಯಾದಂತ ಬದಲಾವಣೆಗಳು ಆಗಿದೆ ಅಂತ ಇಡೀ ಜನತೆಗೆ ಗ್ರಾಮಸ್ಥರಿಗೆ ಗೊತ್ತು. ಆದ್ರೆ ಅದರಲ್ಲೂ ನಾವು ರೈತರಾಗಿ ಆ ಜಾಗದಲ್ಲಿ ಇದೀವಿ. ಅಲ್ಲಿ ನಡೆಯುವಂತ ಏರುಪೇರುಗಳನ್ನ ನೇರವಾಗಿ ನಮ್ಮ ನೋವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಅದೇ ಜಾಗದಲ್ಲಿ ನಾವು ಅವರಿಗೆ ಮನವಿಯನ್ನ ಕೊಡ್ಬೇಕಾಗ್ತದೆ, ನಮ್ಮ ನೋವನ್ನ ಅವ್ರ ಮುಂದೆ ಹೇಳ್ಕೋಬೇಕಾಗ್ತದೆ. ಇದು ರೈತರಿಗೆ ಸಂಬಂಧಪಟ್ಟಂತ ವಿಚಾರವಾಗಿ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನ ಮುಂದೆ ಕೂಡ್ತಾ ಇದ್ವಿ. ಅಲ್ಲಿಂದ 1/9/2026 ಬೆಳಗ್ಗೆ 6 ಗಂಟೆಗೆ ಚಲೋ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ನಾವು ಮತ್ತೆ 3ನೇ ಹಂತವಾಗಿ ನಾವು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋಕೆ ನಾವು ನಮ್ಮ ಏನು 33 ವರ್ಷಗಳ ಏನು ಸಾಧನೆಗಳು ಕೆಲಸಗಳು ಏನಿದೆಯೋ ಆ ಒಂದು ವಿಚಾರವನ್ನ ನೇರವಾಗಿ ಅವ್ರ ಮುಂದೆ ಚರ್ಚೆ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ನೇರವಾಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಮತ್ತೆ SP ಸಾಹೇಬರಿಗೆ, ತಹಸೀಲ್ದಾರ್ ಅವರಿಗೆ, ಮತ್ತೆ ಗ್ರಾಮ ಪಂಚಾಯತ್ ಕೂಡ ನಾವು ಮನವಿಯನ್ನ ಪತ್ರಗಳನ್ನ ನಾವು ಕೊಟ್ಟಿರುತ್ತೇವೆ. ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ನಮಗೇನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ನೋವನ್ನ ನೇರವಾಗಿ ದೇಶದ ಪ್ರಧಾನ ಮಂತ್ರಿವರೆಗೂ ಮುಟ್ಟಿಸ್ಬೇಕು ಅಂತ ಒಂದು ನಮ್ಮ ಕನಸು ಇದೆ. ಅದನ್ನು ಸಹ ನಾವು ಮಾಡಕ್ಕೆ ಸಿದ್ಧವಾಗಿದ್ದೀವಿ. 4ನೇ ಹೋರಾಟನ ಕೊನೆಯ ಹೋರಾಟ ನಾವು ಏನೋ ರೈಲು ಮುಖಾಂತರ ಇಲ್ಲ ವಿಮಾನದ ಮುಖಾಂತರ ಹೋಗ್ಬಿಟ್ಟು ನಾವು ನೇರವಾಗಿ ದೇಶದ ಪ್ರಧಾನ ಮಂತ್ರಿಗಳಿಗೆ ನಾವು ಕೊಟ್ಟಿದ್ವಿ. ಇವತ್ತು ಹಲವಾರು ಇದಕ್ಕೆ ನಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವಾರು ರೀತಿಯಾದಂತ ಒಂದು ಕುತೂಹಲ ಇದೆ. ಮತ್ತೆ ನಮ್ಮನ್ನ ಉದಾಸೀನತೆಯನ್ನು ನೋಡುವಂತದ್ದು ಆಗ್ತಾ ಇದೆ. ಏನು ಇವನು ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ, ಸರ್ವತೋಮುಖ ಅಭಿವೃದ್ಧಿ ಸೇವೆಗೆ ಸರ್ಕಾರಕ್ಕೆ ಏನಕ್ಕೆ ಪತ್ರ ಕೊಡಬೇಕು, ಏನು ಆ ಅಧಿಕಾರ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಅಧಿಕಾರ ಪಡಿಬೇಕಾದ್ರೆ ಗ್ರಾಮಸ್ಥರು ಮತದಾರರು ಅನ್ನೋಂಥದ್ದು ಚರ್ಚೆಗಳಾಗ್ತಾ ಇದೆ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಪತ್ರಗಳನ್ನು ಬರದೆ, ನಾನು ನೇರವಾಗಿ ಒಂದೇ ಸಲ ನಾನು ಮುಖ್ಯಮಂತ್ರಿಗಳಿಗೆ ಪತ್ರಗಳು ಕೊಟ್ಟಿಲ್ಲ. 2012ರಲ್ಲಿ ಏನು ಶಾಸಕರಾಗಿದ್ರು ನಮ್ಮ ಡಾಕ್ಟರ್ MC ಸುಧಾಕರ್ ಸರ್ ಅವರಿಗೆ ನಾನು ಆವತ್ತೇ ಕೊಟ್ಟಿದ್ದೀನಿ. 2012ರಲ್ಲಿ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ನನಗೆ ಅವಕಾಶ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು ಆವತ್ತು ನಾನು ರಿಜಿಸ್ಟರ್ ಪತ್ರಗಳ ಮುಖಾಂತರ ಕೊಟ್ಟಿದ್ದೀನಿ. ಅಲ್ಲಿಂದ ನಾನು 2014ರಲ್ಲಿ ಏನು ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ 2 ಇದೆ. ಏನು ನಾವು ಬಡವರು, ಒಬ್ಬ ಸಾಮಾನ್ಯ ಕುಟುಂಬ, ನಮ್ಮ ತಾತಂದರು ರಾಜಕೀಯವಾಗಿ ಬೆಳೆದಿಲ್ಲ, ನಮ್ಮ ತಂದೆಯವರು ರಾಜಕೀಯವಾಗಿ ಬೆಳೆದಿಲ್ಲ, ನಾವು ಕೂಲಿ ಮಾಡುವಂತ ಇದು. ಇವತ್ತು ಚುನಾವಣೆಗಳಲ್ಲಿ ನಿಲ್ಬೇಕಾದ್ರೆ, ಚುನಾವಣೆಯಲ್ಲಿ ಗುರುಸ್ಬೇಕಾದ್ರೆ ಹಣವಂತರನ್ನ ಮಾತ್ರ, ಬಲಾಢ್ಯರನ್ನ ಮಾತ್ರ ಗುರುಸ್ತಾ ಇದ್ದಾರೆ. ಇದಕ್ಕೆ ಈ ಒಂದು ವ್ಯವಸ್ಥೆಯಿಂದ ನಮ್ಮಂತವ್ರಿಗೆ ಅವಕಾಶಗಳಿಲ್ಲ. ಈ ಒಂದು ಕಾರಣಕ್ಕೆ ಸರ್ಕಾರಕ್ಕಾದ್ರೂ ಈ ಒಂದು ಸುದ್ದಿ ತಿಳಿಸಿ ಅದರಿಂದ ಏನಾದ್ರೂ ನನಗೆ ಉಪಯೋಗ ಆಗುತ್ತೇನೋ ಅನ್ನೋಂತ ಉದ್ದೇಶದಿಂದ ನಾನು ಕೊಟ್ಟಿರೋದು ನಿಜಾನೇ. ಇವತ್ತು ಇಷ್ಟು ಪತ್ರಗಳು ಗೊತ್ತಿದೆ. ಎಲ್ಲಾ ಪತ್ರಗಳು ಮುರುಗಮಲ ಗ್ರಾಮ ಪಂಚಾಯತಿಯಲ್ಲಿ ಕಬ್ಬಿಣದ ಪಟ್ಟಿಗೆ ಸೇರಿ ಅದರಲ್ಲಿ ಒಂದೇ ವಾಕ್ಯ ಬರ್ತಾ ಇರೋದು ಏನು, ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ. ಈ ಒಂದು ಸಾರ್ಥಕ ಈ ಒಂದು ವಾಕ್ಯಕ್ಕೋಸ್ಕರ ನಾವು ಕಾಲ್ನಡಿಗೆ ಜಾಥಾ, ಪಾದಯಾತ್ರೆ, ಸತ್ಯಾಗ್ರಹಗಳು ಇವೆಲ್ಲ ಮಾಡ್ತಾ ಇರುವಂತದ್ದು. ಇವು ನಮಗೂ ಒಂದು ಆಸೆ ಇದೆ, ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ನಾವು ಒಂದು ಈ ಸಮಾಜಕ್ಕೋಸ್ಕರ ಏನೋ ಒಂದು ಕೊಡುಗೆ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು ಅಂತ. ಇವತ್ತು ಯಾವುದೇ ಅಧಿಕಾರ ಇಲ್ಲದಂತೆ ಇವತ್ತು 33 ವರ್ಷಗಳ ಕಾಲ ನಾನು ಸತತವಾಗಿ
ಏನು ಗ್ರಾಮಸ್ಥರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಎಲ್ಲ ಹೋರಾಟ ಮಾಡ್ತಾ ಇದ್ರಿ, ಏನು ಇದ್ರ ಉದ್ದೇಶ, ಕೊನೆ ಉದ್ದೇಶ ಏನಿದೆ? ಕೊನೆಯ ಉದ್ದೇಶ ಏನಂದ್ರೆ ಇವತ್ತು ಈ ಒಂದು ವ್ಯತ್ಯಾಸಗಳಲ್ಲಿ ನಾವು ಬರ್ತಾ ಇದ್ದೀವಿ. ಇವತ್ತು ನಾನು ಈ ಒಂದು ಹೋರಾಟದಲ್ಲಿ ನೇರವಾಗಿ ಸರ್ಕಾರಕ್ಕೆ ಸಾರ್ವಜನಿಕವಾಗಿ ತಿಳಿಸೋದೇ ಇಷ್ಟೇ, ನಾನೊಬ್ಬ ಸಾಮಾನ್ಯ ಬಡ ಕುಟುಂಬ ವ್ಯಕ್ತಿ. ಈಗಾಗಲೇ ನಾನು 33 ವರ್ಷಗಳಲ್ಲಿ ನಾನು ಒಂದು ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ನಾನು ಅಧ್ಯಯನ ಮಾಡಿದ್ದೇನೆ. 156 ಗ್ರಾಮಗಳ ಸಂಚಾರ ಮಾಡಿದ್ದೇನೆ. ನನ್ನ ಒಂದು ಪ್ರಯತ್ನ ಇದರಿಂದ ಗ್ರಾಮಸ್ಥರ ಒಂದು ಎಲ್ಲರ ಒಂದು ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ ಏರ್ಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಇವತ್ತು ಸರ್ಕಾರ ನನ್ನ ಸಾಧನೆಗಳನ್ನ ಗುರುತಿಸಿ ಒಂದು ಗ್ರಾಮದ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಸೇವೆ ಮಾಡಿದ್ದೇ ಆದ್ರೆ ನನ್ನ ಒಂದು ಏನ್ ಮಾಡ್ಬೇಕು, ಗ್ರಾಮದ ಅಭಿವೃದ್ಧಿ ಏನ್ ಮಾಡ್ಬೇಕು? ಏನಂದ್ರೆ ನಾವು ರಾಜಕೀಯವಾಗಿ ಬೆಳೆಯಲು ಸಾಧ್ಯ ಇಲ್ಲ, ಹಣ ಇಲ್ಲ ನಮ್ಮ ಹತ್ರ. ಇವತ್ತು ಸರ್ಕಾರ ಆದ್ರೂ ಈ ಸಾಧನೆಗಳನ್ನ ಗುರುತಿಸಿ ನಾನು ಸರ್ಕಾರ ಏನಾದ್ರು ಒಂದು ಹಳ್ಳಿ ಸೇವೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ, ಇಲ್ಲ ಏನು ಒಂದು ಚುನಾವಣೆಯ ಮುಖಾಂತರ ಯಾವ್ದಾದ್ರು ಹಳ್ಳಿಯಲ್ಲಿ ನಮ್ಗೆ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೇ ಆದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಇಡೀ ದೇಶಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ನನ್ನ ಕನಸು ಮತ್ತು ಸಾಧನೆಗಳು ಏನಿದೆಯೋ ಆ ಒಂದು ಸಾಧನೆ, ಆ ಒಂದು ಅನುಭವದಿಂದ ಇಡೀ ಒಂದು ದೇಶಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ನಾನು 5 ವರ್ಷದಿಂದ 10 ವರ್ಷ ಒಳಗಡೆ ನಾನು ಒಂದು ಗ್ರಾಮವನ್ನ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಇದೇ ಒಂದು ನನ್ನ ಕನಸು, ಸಾಧನೆ ಅಂತ ಹೇಳ್ಬಿಟ್ಟು ಒಂದು ಪ್ರಯೋಗ ರೀತಿಯಲ್ಲಿ ನಾನು ಮಾಡ್ಬೇಕಂತ ನನಗೆ ಆಸೆ ಇದೆ. ಇದಕ್ಕೆ ಅನುಕೂಲ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಬ್ಬ ವಿದ್ಯಾರ್ಥಿ ಏನು ನಾನು ಉನ್ನತ ಅಂಕಗಳು ಪಡಿಬೇಕು, ನಾನು ರ್ಯಾಂಕ್ ಪಡಿಬೇಕು ಅಂತ ಹೇಳ್ಬಿಟ್ಟು 5 ವರ್ಷ ಎಲ್ಲ ಎಷ್ಟು ಶ್ರಮ ಪಟ್ಟು ಓದಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೋ, ನಾನು ಎಲ್ಲೇ ಯಾವುದೇ ಪ್ರಶ್ನೆ ಪತ್ರಿಕೆ ಕೊಡ್ಲಿ ನಾನು ಅದರಲ್ಲಿ ನಾನು 95% ಅಂಕ ಪಡಿತೀನಿ ಅಂತ ಎಷ್ಟು ಅವ್ರಿಗೆ ಹುಮ್ಮಸ್ಸಿದೆಯೋ ಅದೇ ರೀತಿಯಲ್ಲಿ ನಾನು ಒಂದು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಪುಸ್ತಕ ಬರೆದ್ರೆ ಪ್ರಯೋಜನ ಇಲ್ಲ, ಅದನ್ನ ನೇರವಾಗಿ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಾನು ಮಾಡಿದ್ರೆ ಅದೇ ಒಂದು ನಮಗೆ ಸಾರ್ಥಕ. ಈಗಾಗ್ಲೇ ನಾನು ನನ್ನ ವಯಸ್ಸು 46 ವರ್ಷ, 36 ವರ್ಷದಿಂದ 33 ವರ್ಷ ಕಳೆದಿದೆ. ಇವತ್ತು ನಾನು 7ನೇ ತರಗತಿಯಿಂದ ನಾನು ಹಲವಾರು ರೀತಿಯಾದಂತಹ ಹೋರಾಟಗಳು ಮಾಡ್ಕೊಂಡಿರೋದು ಇಡೀ ನಮ್ಮ ಚಿಂತಾಮಣಿ ತಾಲೂಕು ಜನತೆಗೆ ಗೊತ್ತಿದೆ. ಇವತ್ತು ಇನ್ನೊಂದು ಏನು ಸಮಸ್ಯೆ ಬರ್ತಾ ಇದೆ, ಏನು ನಾವು ಕಾಲ್ನಡಿಗೆ ನಡೆಯಬೇಕಾದ್ರೆ ಈಗಾಗ್ಲೇ ನಾನು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಪತ್ರಗಳನ್ನು ಕೊಟ್ಟಿದ್ದೀವಿ. ಇವತ್ತು ಅನುಮತಿ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆ 2 ಸಲ ಮಾಡಿದ್ವು, ಈ ರೀತಿ ಅನುಮತಿ ಪತ್ರ ನನ್ಗೆ ಇದುವರೆಗೂ ಏನು ಕೊಟ್ಟಿಲ್ಲ. 3ನೇ ಸಲ ನಾವು ಅವ್ರು ಹೇಳದಂತೆ, ಪೊಲೀಸ್ ಇಲಾಖೆ ಹೇಳದಂತೆ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅನುಮತಿ ಪಡ್ತೀನಿ. ಮತ್ತೆ ನಮ್ಮ ಶಾಸಕರು, ಹಾಲಿ ಶಾಸಕರು ಡಾಕ್ಟರ್ MC ಸುಧಾಕರ್ ಸರ್ ಅವ್ರಿಗೂ ಇದರ ಬಗ್ಗೆ ನಾನು ಪತ್ರಗಳನ್ನು ಮತ್ತೆ ಬರೀತೀನಿ. ಈಗಾಗಲೇ 3 ಪತ್ರಗಳನ್ನು ಬರೆದಿದ್ದೀನಿ. ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತ ನನಗೆ ಉತ್ತರಗಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ಇದು ಕೊಡ್ತೀನಿ. ಅವರು ಸಹ ಈಗಾಗಲೇ ಅವ್ರಿಗೂ ಗೊತ್ತಿದೆ, ನನಗೆ ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕೊಡಬೇಕು, ನನ್ನ ನೋವು ಅವ್ರಿಗೆ ತಿಳಿಸಿ ನನಗೆ ಒಂದು ಅಭಿವೃದ್ಧಿ ಸೇವೆ ಮಾಡಿದ್ರೆ ಇಡೀ ಎರ್ಕೋಟೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನು ಒಂದು ಹೆಸರು ಪಡೆಯೋ ರೀತಿಯಲ್ಲಿ ನಾನು ಅಭಿವೃದ್ಧಿ ಮಾಡಿ ತಿಳಿಸ್ತೀನಿ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ.